ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಚಿನ್ನಯ್ಯನ ಕರೆತಂದು ಬೆಂಗಳೂರಲ್ಲಿ ಎಸ್ಐಟಿ ಸ್ಥಳ ಮಹಜರು. ವಿದ್ಯಾರಣ್ಯಪುರದ ತೆಂಡ್ಲು ಸರ್ಕಲ್ ಬಳಿಯ ಸರ್ವಿಸ್ ಅಪಾರ್ಟ್ಮೆಂಟ್ನಲ್ಲಿ ಪರಿಶೀಲನೆ. ಇದೇ ಅಪಾರ್ಟ್ಮೆಂಟ್ನಲ್ಲಿ ಪ್ಲಾನ್ ರೂಪಿಸಿದ ಆರೋಪದ ಅಡಿ ತಲಾಶ್. ಗಿರೀಶ್ ಮಟ್ಟಣ್ಣವರ್ ವಾಸವಿರುವ ಫ್ಲಾಟ್ ಸಮೀಪದ ಸರ್ವಿಸ್ ಅಪಾರ್ಟ್ಮೆಂಟ್ನಲ್ಲಿ ಹುಡುಕಾಟ. ಇಲ್ಲೇ ಚಿನ್ನಯ್ಯ ಹಲವರನ್ನ ಭೇಟಿಯಾದ ಬಗ್ಗೆ ಪರಿಶೀಲನೆ. ತಡರಾತ್ರಿ 2 ಗಂಟೆಯಿಂದ ನಡೀತಾ ಇದೆ ತಪಾಸಣೆ. ಜಯಂತ್ ಮನೆಯಿಂದ ದೆಹಲಿವರೆಗೆ ಹೋಗಿತ್ತು ಬುರುಡೆ. ಪ್ಲಾನ್ ಆಫ್ ಆಕ್ಷನ್ ರೆಡಿಯಾಗಿದ್ದೇ ಬೆಂಗಳೂರಲ್ಲಿ. ಸೂತ್ರಧಾರರಿಗೆ ಯಾರೆಲ್ಲ ಸಹಕರಿಸಿದ್ದಾರೆ ಎಂಬ ಮಾಹಿತಿ ಕಲೆ ಹಾಕ್ತಾ ಇರೋ ಎಸ್ಐಟಿ. ಮಹಜರು ವೇಳೆ ಜಯಂತ್ ಮನೆಯವರ ಮೊಬೈಲ್ಗಳ ಇಂಚಿಂಚು ಪರಿಶೀಲನೆ. ಮೊಬೈಲ್ ಸೀಸ್ ಮಾಡಿ ಬುರುಡೆ ರಹಸ್ಯ ವೇಧಿಸುವ ನಿಟ್ಟಿನಲ್ಲಿ ತನಿಖೆ. ಅಕ್ಕಪಕ್ಕದ ನಿವಾಸಿಗಳನ್ನು ವಿಚಾರಣೆ ನಡೆಸಿ ಮಾಹಿತಿ ಸಂಗ್ರಹ. ಧರ್ಮಸ್ಥಳ ಸತ್ಯಯಾತ್ರೆ ಹಮ್ಮಿಕೊಂಡ ಜೆಡಿಎಸ್. ಕೆಲವೇ ಹೊತ್ತಲ್ಲಿ ಜೆಡಿಎಸ್ ಭದ್ರಕೋಟೆ ಹಾಸನದಿಂದ ಶುರುವಾಗಲಿದೆ ಯಾತ್ರೆ. ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಹೋರಾಟದ ಹೆಜ್ಜೆ. ಧರ್ಮಸ್ಥಳ ಸತ್ಯಯಾತ್ರೆಯ ಯಶಸ್ಸಿಗೆ ದಳಪತಿ ಭರ್ಜರಿ ಪ್ಲಾನ್. ಸಕ್ಸಸ್ ಜವಾಬ್ದಾರಿ ತಮ್ಮ ಸಹೋದರನ ಹೆಗಲಿಗೆ ಹಾಕಿದ ಕುಮಾರಸ್ವಾಮಿ. ನಿಖಿಲ್ ಯಾತ್ರೆಗೆ ಬೆಂಬಲವಾಗಿ ನಿಂತ ಎಚ್.ಡಿ. ರೇವಣ್ಣ. ಹೆಗಡೆಯವರೇ ಎಸ್ಐಟಿ ಸ್ವಾಗತ ಮಾಡಿದ್ದಾರೆ. ಸತ್ಯ ಹೊರಬರಲಿ ಅಂತ ಹೇಳಿದ್ದಾರೆ. ಬಿಜೆಪಿಯವರು ಸ್ವಾಗತ ಮಾಡಿದ್ರು. ಈಗ ಧರ್ಮದ ರ್ಯಾಲಿ ಮಾಡ್ತಿದ್ದಾರೆ. ರಾಜಕೀಯಕ್ಕೆ ಧರ್ಮಸ್ಥಳ ಬಳಸಿಕೊಳ್ತಿದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯ ಕಿಡಿ. ನಾಡ ಹಬ್ಬ ಅಂದ್ರೆ ಎಲ್ರಿಗೂ ಹಬ್ಬ. ಇದೊಂದು ಜಾತ್ಯತೀತ ಧರ್ಮಾತೀತ ಹಬ್ಬ. ಧರ್ಮಾಂಧರಿಗೆ ಇತಿಹಾಸ ಗೊತ್ತಿಲ್ಲ. ದಸರಾ ಉದ್ಘಾಟನೆ ವಿವಾದದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ. ಸಾಲ ವಾಪಸ್ ಕೊಟ್ಟಿಲ್ಲ ಅಂದ್ರೆ ನ್ಯಾಪ್ ಮಾಡಿ ರಾಬರಿ. ಪ್ರೈವೇಟ್ ಫೈನಾನ್ಸ್ ರಿಕವರಿ ಏಜೆಂಟ್ಗಳ ಪುಂಡಾಟ. ನಂದಿನಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಬಜಾಜ್ ಫೈನಾನ್ಸ್ ಸಿಬ್ಬಂದಿ ವಿರುದ್ಧ ದೂರು ದಾಖಲು. ಕರ್ನಾಟಕ ಸ್ಟೇಟ್ ಪೊಲೀಸ್ ಯೂನಿಫಾರ್ಮ್ ಟೆಂಡರ್ಗೆ ವಿರೋಧ. ಆರ್ಡರ್ ಮಾಡಿರೋ ಫ್ಯಾಬ್ರಿಕ್ ಮಾನವನ ದೇಹಕ್ಕೆ ಅಪಾಯಕಾರಿ ಅನ್ನೋ ಆರೋಪ. ಹೈಕೋರ್ಟ್ ವಕೀಲ ನಟರಾಜ್ ಶರ್ಮಾರಿಂದ ಡಿಜಿಐಜಿಪಿಗೆ ದೂರು. ಇವತ್ತು ಬೆಂಗಳೂರಿನ ಹಲವೆಡೆ ಸಾಮೂಹಿಕ ಗಣೇಶ ವಿಸರ್ಜನೆ. ಆಯಾ ಭಾಗದಲ್ಲಿ ಮದ್ಯ ಮಾರಾಟ ನಿಷೇಧ. ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಬಂದ್. ಯೆಲ್ಲೋ ಮೆಟ್ರೋ ಲೈನ್ ಪ್ರಯಾಣಿಕರಿಗೆ ಗುಡ್ ನ್ಯೂಸ್. ಸೆಪ್ಟೆಂಬರ್ ಮೊದಲಾರ್ಧದಲ್ಲೇ 4ನೇ ರೈಲು ಸಂಚಾರ. ಸುದೀರ್ಘ ಸಮಯ ಕಾಯ್ತಾ ಇದ್ದ ಪ್ರಯಾಣಿಕರಿಗೆ ಸಿಗಲಿದೆ ರಿಲೀಫ್. ಹೆಜ್ಜೆ ಹೆಜ್ಜೆಗೂ ಗುಂಡಿಗಳು. ಕಿಲೋಮೀಟರ್ ಗಟ್ಟಲೆ ಇದೇ ಗೋಳು. ಇದು ದಾಸರಹಳ್ಳಿ ವಿಧಾನಸಭೆ ಕ್ಷೇತ್ರದ ಅಬ್ಬಿಗೆರೆ ಪೈಪ್ಲೈನ್ ರಸ್ತೆಯ ದುಸ್ಥಿತಿ. ಯಾವ ಅಧಿಕಾರಿಗೆ ದೂರು ಕೊಟ್ಟರೂ ಪ್ರಯೋಜನ ಇಲ್ಲ ಅಂತಿದ್ದಾರೆ ಜನತಾ ರಿಪೋರ್ಟರ್ಸ್. ದರ್ಶನ್ ಶಿಫ್ಟ್ ಸಾಧ್ಯತೆ ಹಿನ್ನೆಲೆ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬಿಗಿ ಭದ್ರತೆ. ಕಾರಾಗೃಹದ ಭದ್ರತಾ ಗೋಡೆ ಎತ್ತರ ಹೆಚ್ಚಿಸಿದ ಅಧಿಕಾರಿಗಳು. ಸಾಕಷ್ಟು ಅಭಿಮಾನಿಗಳು ಬರೋ ಸಾಧ್ಯತೆ ಹಿನ್ನೆಲೆ ಕ್ರಮ. ಮೊಚ್ಚು ಹಿಡಿದು ದರ್ಶನ್ ನಟನೆಯ ನೆಮ್ಮದಿಯಾಗಿರಬೇಕು ಹಾಡಿಗೆ ರೀಲ್ಸ್. ಮಂಡ್ಯದಲ್ಲಿ ಹುಚ್ಚಾಟ ಮಾಡಿದ್ದವನನ್ನ ಠಾಣೆಗೆ ಕರೆಸಿ ಕ್ಷಮೆ ಕೇಳಿಸಿದ ಪೊಲೀಸರು. ಹವಾ ಸೃಷ್ಟಿಸೋಕೆ ಹೊರಟ್ರೆ ಸುಮ್ಮನಿರಲ್ಲ ಅಂತ ಖಡಕ್ ವಾರ್ನಿಂಗ್. ಪಂಜಾಬ್ನಲ್ಲಿ ಕಮ್ಮಿಯಾಗದ ಮಳೆ, ನಿಲ್ಲದ ಹಾನಿ. ನೋಡ್ತಾ ಇದ್ದ ಹಾಗೆ ಕೊಚ್ಚಿ ಹೋಯಿತು ಬೈಕ್. ಗಡಿ ಭಾಗದಲ್ಲಿ ಈವರೆಗೆ ಸುಮಾರು 30 ಮಂದಿ ಸಾವಿನ ವರದಿ. ರಾಜಸ್ಥಾನದ ಜೈಪುರದಲ್ಲಿ ಹೊಳೆಗಳಂತಾದ ರಸ್ತೆಗಳು. ಚೀನಾದ ಟಯಾಂಜಿನ್ ಇಡೀ ಜಗತ್ತಿನ ಕಣ್ಣು. ಒಂದೇ ವೇದಿಕೆಯಲ್ಲಿ ವಿಶ್ವದ 2 ಶಕ್ತಿಶಾಲಿ ರಾಷ್ಟ್ರಗಳ ಮುಖ್ಯಸ್ಥರು. 7 ವರ್ಷಗಳ ಬಳಿಕ ಕ್ಸಿ ಜಿನ್ಪಿಂಗ್ ಜೊತೆ ಮೋದಿ ಮಾತುಕತೆ.
ನಾಡದೇವತೆ ಚಾಮುಂಡೇಶ್ವರಿ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಿದ ಸುದೀಪ್. ದಂಪತಿ ಸಮೇತ ಕಿಚ್ಚನನ್ನ ಕಂಡು ಅಭಿಮಾನಿಗಳ ಹರ್ಷೋದ್ಗಾರ. ಕರ್ಲಿ ಹೇರ್ನ ಹೊಸ ಲುಕ್ನಲ್ಲಿ ಮಿಂಚಿದ ಸ್ಯಾಂಡಲ್ವುಡ್ ಬಾದ್ಶಾ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.